ಕಾಟು ವ್ಲಾಗ್ ಮಾಡ್ತಾ ಇದೀನಿ. ಮಡ್ಕೊಳ್ಳಿ ಅದೇನಿಲ್ಲ ಅದಕ್ಕೆ ಸೀವಾಗಿದೆ. ಓಡ್ರೋ 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 ಇದು ಸರ್ಜಾ ಅಡ್ಡ. ಈಸಿ ಕಲ್ಪ್ರೇಟ್. ಯೂಟ್ಯೂಬ್ ನೋಡ್ತೀರಾ ನೀವು? ವ್ಯೂವರ್ಸ್ ಏನಾದ್ರು ವೆಜಿಟೇರಿಯನ್ಸ್ ಇದ್ರೆ ಅವ್ರೇನ್ ಮಾಡ್ತಾರೆ? ಈ ವ್ಲಾಗ್ ಎಷ್ಟು ವ್ಯೂಸ್ ಆಗುತ್ತೆ ಅಂತ ನೋಡ್ತೀನಿ. ನೋಡು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಗೈಸ್, ನೀವು ಯೋಚನೆ ಮಾಡ್ತಿರ್ಬೋದು, ಅಂದ್ರೆ 500 ಸಬ್ಸ್ಕ್ರೈಬರ್ಸ್ಗೆ ಇವ್ನು ಈ ತರ ಎಲ್ಲ ಮಾಡ್ತಾವನೆ ಅಂತ. ಬಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅಂದ್ರೆ ನಾನು ಯಾವ ರೀತಿ ಪ್ಲಾನ್ ಮಾಡಿದ್ದು ಅಂದ್ರೆ, ನನ್ನ ಸ್ಕೂಲ್ ಫ್ರೆಂಡ್ಸ್ ಒಂದು 10 ಜನ, ಅದಾದ್ಮೇಲೆ ನನ್ನ ಕಾಲೇಜ್ ಫ್ರೆಂಡ್ಸ್ ಒಂದು 20 ಜನ, ಅದಾದ್ಮೇಲೆ ನಮ್ಮ ಫ್ಯಾಮಿಲಿ ಅವರು ರಿಲೇಟಿವ್ಸ್ ಅವರೆಲ್ಲ ಒಂದು 20 ಜನ, ಟೋಟಲ್ ಒಂದು 60 ಜನ ವಿಡಿಯೋ ನೋಡ್ತಾರೆ ಅನ್ಕೊಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಬಟ್ ನಾನು ಫಸ್ಟ್ ವ್ಲಾಗ್ ಬಿಟ್ಟು 100 ವ್ಯೂಸ್ ಆದಾಗ ಹೆಂಗ್ ಅನ್ಸಿತ್ತು ಅಂದ್ರೆ, ನನ್ಗೆ ಅವತ್ತು 60 ಜನ ಆದ್ಮೇಲೆ ಇನ್ನೂ 40 ಜನ 100 ಜನ ನನ್ನ ವಿಡಿಯೋನ ನೋಡಿದ್ದಾರೆ ಅಂತ ನಾನು ಫುಲ್ ಖುಷಿ ಆಗ್ಬಿಟ್ಟಿದ್ದೆ. ಸೊ ಇವತ್ತು 500 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ವಿಡಿಯೋ ನೋಡೋದಲ್ಲ, 500 ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಸೊ ಅವರೆಲ್ಲರಿಗೂ ನಾನು ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ನಾನು ಬದುಕಿರೋ ಗಂಟ ನಿಮ್ಗೆಲ್ಲ ಚಿರಋಣಿ ಆಗಿರ್ತೀನಿ. ಅಂದ್ರೆ ಒಳ್ಳೊಳ್ಳೆ ಜಾಗಗಳನ್ನ ನಿಮಗೆ ನಿಮ್ಮ ಎಂಟರ್ಟೈನ್ ಮಾಡೋದೇ ನನ್ನ ಕೆಲಸ ಆಗಿರುತ್ತೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹೋಗೋಣ ಬನ್ನಿ. ರೆಸಿಪಿ ಯಾರ್ದು? ಕುಕ್ಕೋ ಸುಧಾಕರ್ ಅಣ್ಣ ಅವರೇ, ಬಟ್ ಹೇಳ್ಕೊಟ್ಟಿರೋದು ನಾನೇ. ಅವ್ರಿಗೆ ಹೆಂಗ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಎಷ್ಟು ಹಾಕ್ಬೇಕು ಎಲ್ಲ ಫುಲ್ ಹೇಳಿ ಮಾಡಿ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಕಾಟು ವ್ಲಾಗ್ ಮಾಡ್ತಾ ಇದೀನಿ. ರೆಡಿ ಇಲ್ಲ, ಯಾಕೆ? ಚೆನ್ನಾಗಿಲ್ಲ. ಶೇರ್ವಾನಿ ಗಿರ್ವಾನಿ ಎಲ್ಲ ಹಾಕೊಂಡು ರೆಡಿ ಆಗಿರೋ. ಸರಿ ಬರ್ಲಿಲ್ವಾ? ಬಾತಾನ ಅಂತ ಆಮೇಲಿಂದ ನೋಡೋಣ. ಆಯ್ತಲ್ವಾ, ಈರುಳ್ಳಿ ಆಯ್ತು, ಟೊಮೆಟೊ ಆಯ್ತು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಿರಿಯಾನಿ ಮಸಾಲ. ಸುಧಾಕರ್ ಅಣ್ಣ ಮನೆ ಹತ್ರ ಚಿಕನ್ ತಗೊಳಕ್ ಬಂದಿದ್ದೀವಿ. ಇಲ್ಲಿ ಚಿಕನ್ ತಗೊಂಡು ನಮ್ಮ ಫ್ರೆಂಡ್ ಊರಿಗೆ ಹೋಗಿ ಅಡಿಗೆ ಮಾಡ್ಕೊಂಡು ತಿನ್ಬೇಕು. ಟೈಮ್ ಅಂದ್ರೆ ಶ್ರೇಯಸ್ ಅಂದ್ರೆ ಟೈಮ್. ಒಂಚೂರು ಹೈಟ್ ಇರ್ಬೇಕು. 4 kg ಬರುತ್ತೆ ಕ್ಲೀನ್ ಆಗಿ. ಬೆಂಕಿ. ಯೂಟ್ಯೂಬಲ್ಲಿ ವ್ಯೂಸ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಂಗೆ ನೋಡೋಣ. ನಿನ್ ಪ್ರಕಾರ ನನ್ನನ್ನು ಜಾಸ್ತಿ ಹಾಕೋಬೇಕು. ನನ್ನನ್ನು ಜಾಸ್ತಿ ಹಾಕೊಂಡ್ರೆ ಆಬ್ವಿಯಸ್ಲಿ ಹುಡುಗಿರು ಒಂದಷ್ಟು ಜನ ಇರ್ತಾರೆ. ನಮ್ಮ MBA ಓದ್ಬೇಕಾದ್ರೆ ತುಂಬಾ ಜನ ಫೀಮೇಲ್ಸ್ ಫ್ಯಾನ್ಸ್ ಇದ್ರು. ಈ ವ್ಲಾಗ್ ಎಷ್ಟು ವ್ಯೂಸ್ ಆಗುತ್ತೆ ಅಂತ ನೋಡ್ತೀನಿ. ನೋಡು, ತುಂಬಾ ಜನ ಇದ್ದಾರೆ. ನಮ್ದೇನಿಲ್ಲ, 1000 ಇದ್ರೆ ಹೇಳ್ರಿ. 20 ಎಲ್ಲ ಅವೆಲ್ಲ ಲೆಕ್ಕನೇ ಬ್ಲಾಕ್ ಮಾಡ್ತಿದ್ದ, ಅದಕ್ಕೆ ಹಂಗ ಡೈಲಾಗ್ ಬಿಟ್ಟೆ ಅಷ್ಟೇ. ಹಂಗೆ ಇಲ್ಲಿ ಯಾಕ್ಲಾ ಮೋಸ ಮಾಡ್ತೀಯ ಅಂತ. ನಿಯತ್ತಿಗೆ ಇನ್ನೊಂದ್ ಹೆಸರು ಶ್ರೇಯಸ್ ರಾವತ್. ಅಲ್ಲ, ಏನ್ ಬಾಡಿ ಬಿಲ್ಡಪ್ ತಗೋತಾ ಇದೆಯಾ? ಬಂದಾಗಿಂದ ನಾನು ನೋಡ್ತಾ ಇದೀನಿ. ಕಾರ್ಗಿರಲ್ಲೆಲ್ಲ ಬಂದು ಬಡವರು ಬಾಡಿಗೆ ತಗೋ ಬಂದಿದ್ದೇನೆ. ಗೈಸ್, ಫೈನಲಿ ಬಂದ ತಕ್ಷಣ ಕಾಲು ಹುಡುಕ್ತು. ಇಲ್ಲಿ ಲೊಕೇಶನ್ಗೆ ರೀಚ್ ಆಗಾಯ್ತು. ಈಗ ಇಲ್ಲಿ ಹುಡುಕ್ಬೇಕು ಎಲ್ಲಿ ಅಡಿಗೆ ಮಾಡೋದು ಏನು ಅಂತ. ಮಚ್ಚ, ಏನೇನ್ ಅಡಿಗೆ ಮಾಡ್ತಿದೀವಿ? ಚಿಕನ್ ಬಿರಿಯಾನಿ, ಆಮೇಲೆ ಚಿಕನ್ ಸೇರ್, ಮೊಸರು ಬಜ್ಜಿ, ಆಮೇಲೆ ನೀರು, ಈರುಳ್ಳಿ, ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು. ಬರುತ್ತೆ ಅನ್ಕೊಂಡ್ ಕೇಳ್ತಾ ಇದೀಯ? ಯಾವನು? ನಾನೇ ಅಣ್ಣ ಹೇಳ್ಕೊಡ್ತಾ ಇರೋದೆಲ್ಲ. ಕಟ್ಟ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೀನ್ ಫುಲ್ ಫೇಮಸ್ ಅಂತ ನನ್ನ ರೀಲ್ಸ್ ಅಲ್ಲಿ. ಯಾರನ್ನಾರು ಕೇಳು. ಎಲ್ಲ ರೆಡಿ ಮಾಡ್ತಾ ಇರಿ ನೀವು. ನಾವ್ ನೀರ್ ತಗೋಬರಕ್ಕೆ ಅದು ದೊಡ್ಡ ಕ್ಯಾನ್ ಅಂತೆ. ಬಿಸ್ಲರಿ. ದಟ್ಟವಾಡ ಕಾಡಿನಲ್ಲಿ ಅಡಿಗೆ ಮಾಡ್ಕೊಳ್ತಾ ಇದೀವಿ. ಒಳ್ಳೆ ಎಕ್ಸ್ಪೀರಿಯನ್ಸ್. ಕಟ್ಟ, ನೀನೇನ್ ಅಡಿಗೆ ಮಾಡ್ತಿಲ್ಲ? ಸದ್ಯಕ್ಕೆ ಇವತ್ತು ಚಾಪ್ಸ್ ಮಾಡ್ತೀನಿ, ಚಿಕನ್ ಮಸಾಲ. ನಿಮ್ ವೈಫ್ ಹೇಳ್ಕೊಟ್ಟಿದ್ದ ರೆಸಿಪಿ ಅದು. ನಮ್ಮ ವೈಫ್ ಯಾರು ಇಲ್ಲ, ಸೀಟ್ ಬೆಲ್ಟ್ ಹಾಕು, ಯಾರು ಐತೆ ಇಲ್ಲ ಅಂದ್ರೆ. ಎಲ್ಲೂ ಸುಮ್ನೆ ವಿಡಿಯೋ ಮಾಡಿದ್ರೆ ಏನೋ ಇಷ್ಟಪಡಲ್ಲ. ನೀನೇನಾದ್ರು ಎಕ್ಸ್ಟ್ರಾಡಿನರಿ ಮಾಡ್ಬೇಕು. ಹೌದಾ? ಓಡ್ರೋ ಇದು ಸರ್ಜಾ ಅಡ್ಡ. ಓಡ್ರೋ ಇದು ಸರ್ಜಾ ಅಡ್ಡ. ಸರ್ಜಾ ಬಂದ್ರು ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ. ಸರ್ಜಾ ಬಂದ್ರು ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ. ಜೈ ಜೈ ಶ್ರೀರಾಮನ ಬಂಟ ಹನುಮ. ವಾಡ್ರ ಇದು ಜಿಜಿ ಅಡ್ಡ. ಜಿಜಿ ಅಂದ್ರೆ ಗಂಧದ ಗುಡಿ ಬ್ಲಾಗ್ಸ್. ಮತ್ತೊಮ್ಮೆ ಹೇಳ್ತಾ ಇದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಶೇರ್ ಮಾಡ್ತಾರೆ ಆಬ್ವಿಯಸ್ಲಿ. ನೀನ್ ಇದೆಯಾ ಅಂದ್ಮೇಲೆ ಮಾಡೇ ಮಾಡ್ತಾರಲ್ವಾ? ಮಾಡ್ತಾರೆ. ಸಾಧ್ಯ ಆಗಲ್ಲ ಬೇಡ. ಅದು ಒಂದಲ್ಲ ಒಂದಿನ ಬೆಳಿತಿ ಬಿಡ. ಎಲ್ಲ ನಿಮ್ಮಂತವ್ರ ಆಶೀರ್ವಾದ. ಅವಾಗ ನೀನೇ ಕರ್ಕೊ ಹೋಯ್ತೆ ಈ ತರ ನಮ್ಮನ್ನ. ಈಗ್ಲೂ ನಾನೇ ಕರ್ಕೊಯ್ತಾ ಇರೋದು. ಸಾಕ್ಬಿಡು, ಜಾಸ್ತಿ ಮಾತಾಡ್ತಿದ್ಯಾ ನೀನು. ಪ್ರೆಸ್ ಮಾಡಿದ್ಯಾ ಅದನ್ನ? ಏನು 6 ಇನ್ನೊಂದು ಶಿಫ್ಟ್ ಮಾಡು ಅಷ್ಟೇ. ರಿವರ್ಸ್ ಆಯ್ತು. ಹೆಂಗ ಮಚ್ಚ ಹಿಂದಕ್ಕೆ ಹೋಯ್ತೈತ್ ಕಾರೀಗ? ಆಟೋಮೆಟಿಕ್ ಎಲ್ಲ ಇನ್ನೂ
ಒಂದು 50 ವರ್ಷ ಬಿಟ್ಟು ಮಾಡು. ಹಾಕೋ ಪಕ್ಕ ಪ್ಯೂರ್ ವಾಟ್ರ್. ಮಚ್ಚ ನಿಮ್ಮೂರವರೆಲ್ಲ ಇದೇ ನೀರು ಕುಡಿಯೋದಾ? ನಮ್ಮವರೆಲ್ಲ ಇದೇ ನೀರು ಕುಡಿತಾರೆ ಅನ್ಸುತ್ತೆ. ಯಾಕೆ ನೀನು ಯಾವ್ದು ನೀರು ಕುಡಿತೀಯ? ಈ ದೇವಸ್ಥಾನಕ್ಕೆ ಮಾಡೋ ಇದು ಹೊಯ್ಸಳ ಹಳೆ ಕಾಲದ್ದು, ಇದನ್ನ ಒಳಗಡೆ ಹೋಗಿ ನೋಡಿದ್ರು ಕೆತ್ತನೆ ತುಂಬ ಚೆನ್ನಾಗಿದೆ. ಇದು ಒನ್ ಆಫ್ ದ ಇದು ಎಲ್ಲ ಹುಡುಕ ಬರ್ತಾರೆ, ಎಲ್ಲೆಲ್ಲಿಂದನೂ ಹುಡುಕ ಬಂದು ಮಾಡ್ಕೋಯ್ತು. ಇಲ್ಲೊಂದು ಐತೆ ಬಾ ತೋರಿಸ್ತೀನಿ. ಏನಿಲ್ಲ ಹಳೆ ಬೀಡು ಬೇಲೂರು ಥರ ಐತಲ್ಲ ಅಲ್ಲಿ. ತುದ್ದ ಒಬ್ಳೆ ಕೋರ್ಮಂಗ್ಲ ಇವಾಗ ಪಾಳು ಬಿದ್ದೋಗೈತೆ. ಮಚ್ಚ ಒಳ್ಳೆ ಸಖತ್ತಾಗೈತೆ ಫೋಟೋ ಶೂಟಿಗೆಲ್ಲ. ನೀಟಾಗಿ ಕ್ಲೀನ್ ಮಾಡಿ ಯಾರು ಮೇಂಟೈನ್ ಮಾಡ್ತಾ ಇಲ್ಲ. ಮೊದಲು ಸ್ವಲ್ಪ ಬರ್ತಾರೆ, ಒಂದು 2 ವರ್ಷಕ್ಕೆ ಯಾರಾದರೂ ಹುಡುಗರು ಸ್ಟೂಡೆಂಟ್ಸ್ ಬರ್ತಾರಲ್ಲ, ಆರ್ಕಿಯಾಲಜಿಕಲ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವ್ರನ್ನ ಕರ್ಕೊಂಡ್ಬಂದು ಕ್ಲೀನ್ ಮಾಡಿಸಿ ಹೋಯ್ತಾರೆ. ಒಳಗಡೆ ಎಲ್ಲ ನೀವು ಊರವ್ರಾಗ ನೀವೇ ಮಾಡೋಣ ಇಂಥ ಒಳ್ಳೆ ಜಾಗ ಇಟ್ಕೊಂಡು. ಅದಾದ್ಮೇಲೆ ಮತ್ತೆ ಹಿಂಗೆ ಆಗುತ್ತೆ. ವಾ ಗೈಸ್, ನೀರು ತಗೊಂಡಾಯ್ತು, ಹೋಗ್ತಾ ಇದೀವಿ ನಮ್ಮ ಸ್ಪಾಟಿಗೆ. ರೌಡಿಸಮ್ ಆಗಿತ್ತು, ಇವಾಗ ಬಿಟ್ಟಿದ್ದೀನಿ, ಆದ್ರೆ ಮರ್ತಿಲ್ಲ ಬಿಟ್ಟಿದ್ವಿ ಅಷ್ಟೇ. ಪುಂಗೋ ದಾಸ ಅಂದ್ರೆ ಸಿದ್ದರಾಮಯ್ಯ ನಮ್ ತಾತ ಅಂತ. ನಮಸ್ತೆ, ನಿಮ್ಮ ಹೆಸರೇನು? ಪಡ್ಕಳಿ ಅದೇನಿಲ್ಲ. ನಿಮ್ಮ ಹೆಸರೇನು ಅಂದೆ? ನನ್ನ ಹೆಸರು ಮಗಪ್ಪ. ಯೂಟ್ಯೂಬ್ ನೋಡ್ತೀರಾ ನೀವು? ಯೂಟ್ಯೂಬ್ ನೋಡ್ತೀರಾ? ಹಂಗಂದ್ರೆ ಇಲ್ಲ. ನಿಮ್ಮ ಊರ್ ಬಗ್ಗೆ ನನಗೆ ಏನಾರು ಹೇಳಿ. ಇದಾರಲ್ಲ ಅಲ್ಲಿ ನಿಮ್ ಶಿಷ್ಯ, ಇವನ ನಮ್ಮ ಶಿಷ್ಯ. ಗುರು ಅಲ್ಲ ಮಾತಾಡೋದು ನೀವು ಫ್ರೆಂಡ್ಶಿಪ್ ಇದಾರಲ್ಲ ಇವ್ರು ನಮಗೆ ಗುರುಗಳು. ಇವರು ಗುರುಗಳ ಗುರುಗಳು. ಇಲ್ಲಿರೋದು ನಾನ್ ವೆಜ್ ದೇವ್ರ ವೆಜ್ ದೇವ್ರ? ಇದು ಯಾವ ದೇವ್ರು? ಭದ್ರಕಾಳಮ್ಮ. ಹಂಗಾರೆ ನಡೆಯುತ್ತೆ, ಅದಕ್ಕೆ ನಡೆಸ್ತಾ ಇರೋದು. ನಾನೇನು ಎತ್ಕೊಳ್ಳಿ? ನೀರು ಇಟ್ಕೊಳ್ಳ, ನಾನೇನು ಇಟ್ಕೊಳ್ಳ? ನಮ್ಮ ವಿಡಿಯೋ ಮಾಡ್ತಿದ್ದೀನಲ್ಲ ಮಚ್ಚ, ಹೆಂಗ್ ಇಟ್ಕೊಳಕ್ ನೀನೇ ಬೌಲಿಂಗ್ ಮಾಡಿ ಇದು ರೈಟ್, ಇಲ್ಲಾಂದ್ರೆ ಎತ್ತು. ನಾನು ವಿಡಿಯೋ ಮಾಡೋದು ಹೆಂಗ್ ಮಾಡ್ಲಿ? ಈಗ ಇದನ್ನ ಎತ್ಕೊಂಡ್ರೆ ಯಾವನಾರು ವಿಡಿಯೋ ಬೇಕಾ? ಇದು ಬೇಕೇ ಬೇಕಲ್ಲ, ಪ್ರತಿಯೊಂದನ್ನು ತೋರಿಸ್ಬೇಕು ಜನಕ್ಕೆ. ನಾನು ವಿಡಿಯೋ ಮಾಡಲ್ಲ ಅಂದಿದ್ರೆ ನಿನ್ ಕೈಲಿ ಎತ್ತಿಸ್ತಿದ್ನ ನಾನು. ನಿನಗೇನಾರ ಕಷ್ಟ ಕೊಟ್ಟಿದ್ದೀನಿ. ಚಾಕನಾರು ಇಟ್ಕೊ ಕೊಡು. ನಿನ್ ಜೀವನನೇ ನಾನು ತಲೆ ಮೇಲೆ ಹೊತ್ಕೊಂಡು ಸಾಗಿಸ್ತಾ ಇದ್ದೀನಿ. ಇನ್ನೇನು? ಹಾಯ್ ಬ್ರೋ. ನೀವೇ ಶೆಫ್ ಅಂತ ಶ್ರೇಯಸ್ ಹೇಳ್ತಿದ್ದ. ಶೆಫ್ ಏನಿಲ್ಲ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಯಶಸ್ಸಣ್ಣ, ನಿಮ್ ಶ್ರೇಯಸ್ ಅವನ್ನ ತೋರ್ಸಿದ್ರೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂತ ಹೇಳ್ತಾವನೆ. ಅವ್ನು ತೋರಿಸಿದ್ರೆ ವ್ಯೂಸ್ ಅಂತೂ ಬರಲ್ಲ. ಡಾನ್ ಪ್ರಸಾದ್. ಯಾವ ಸ್ಟೈಲ್ ಬಿರಿಯಾನಿ? ಬಿರಿಯಾನಿ ನಾರ್ಮಲ್, ಹೈದರಾಬಾದ್ ಎಲ್ಲ ಮಾಮೂಲಿ ಇಂಡಿಯಾ, ನಮ್ಮ ಕರ್ನಾಟಕ ಸ್ಟೈಲ್, ನಾಟಿ ಸ್ಟೈಲ್ ಆಗುತ್ತಾ? ಅಷ್ಟರೊಳಗೆ ಎಲ್ಲ ಫುಲ್ ಆಗುತ್ತಾ? ಇಲ್ಲಿ ಅಕ್ಕಿ ಸಾಕಾಗ್ಲಿಲ್ಲ ಅಂದ್ರೆ ಇಲ್ಲೊಂದ್ ಕೆಜಿ ತಂದಿದ್ದೀನಿ. ಕಟ್ಟು ನಿಮ್ ಮನೆಯವ್ರಿಗೂ ಸೇರ್ಸ್ ಮಾಡ್ಬೇಕಾ ಬಿರಿಯಾನಿಗ? ಬೇಡ ಕಣಪ್ಪ, ನೀನ್ ಮಾಡ್ಕೊಂಡ್ ತಿನ್ನ ಸಾಕು. ಆಲ್ರೆಡಿ ರಾಜ ಎಲ್ಲ ಅಲ್ಲಿ ತಿನ್ನ. ರಾಜನ ಇಲ್ಲೇ ಎಲ್ಲ ಸಮಾಧಿ ಇರೋದು. ರಾಜನ ಇಲ್ಲೇ ನಾನ್ ವೆಜ್ ಅಂದ್ರೆ ಅವ್ನಿಗೆ ಇಷ್ಟ ಅಂತ ನಾನ್ ವೆಜ್ ಮಾಡತ್ತಾನೆ ಉಣಿದೀನಿ. ಹಾಕು ಒಂದು ಸುಮ್ಮನೆ ಇಲ್ಲ ಮಿಕ್ಸ್ ಮಾಡಿದ್ರ ಮಾಡಿಲ್ಲ ಹಾಕು. ಸಾಕ್ಬಿಡು. ಆಗಿದ್ದು ಇಲ್ಲ ಇದನ್ನ ಹಾಕು, ಅದು 2 ಅಲ್ವಾ? ಅದು 5 ಅಲ್ವಾ? 4 ಅಂದ 5 ಸೂರ್ಯಂಗರ್ ಈಗ ಸರಿಯಾಗಿ ಸುಮ್ಮನೆ ಇಷ್ಟೇ ಸಾಕಾಗುತ್ತಾ? ಸಾಕು ಕಟೋ ಎಷ್ಟು ಲೋಟ ಹಾಕೋನೆ ಅಂತ ವ್ಲಾಗ್ ಹಾಕ್ತೀನಲ್ಲ, ಅವಾಗ ನೋಡು ಲೆಕ್ಕ ಹಾಕು. ಎಷ್ಟು ಲೋಟ ಹಾಕಿದ್ರು? 5 ಲೋಟ ಹಾಕೋನೆ, 4 ಅಂತ ಹೇಳ್ತಾವನೆ. ನಾನು ಹಾಕಿ ಅಂತ ನೀನೇನು ಸೌತೆಕಾಯಿ ತೊಳೆದ್ಬಿಟ್ಟು ಕಟ್ ಮಾಡಿ ಬೇಗ ತೊಳಿರಿ, ಕುತ್ಕೊಳ್ಳಿ ಅಂತ ಅಲ್ಲಿ ಹೋಗಿ ಟಾರ್ಪಾಲ್ ಮೇಲೆ ಹೋಗಿ ಕುತ್ಕೊಳ್ಳಿ. ಇದು ಅಮ್ಮ ಆಗಬೇಕಾಗಿತ್ತು ಫ್ಯೂಚರ್ ಅಲ್ಲಿ. ಅಮ್ಮ ಅಲ್ಲ, ಅಜ್ಜಿ. ಚಿಕನ್ ತೆಗಿರು. ಗಾಡಿ ಕಿಮ್ಮತ್ ನಾನು ನನಗೂ ಗೊತ್ತಿಲ್ಲ. ಡಬಲ್ ಸ್ಟ್ಯಾಂಡ್ ಶ್ರೇಯಸ್ ಹಾಕಿದ ಸ್ಟ್ಯಾಂಡ್. ಡಬಲ್ ಸ್ಟ್ಯಾಂಡ್ ಹಾಕಕ್ಕೆ ಯಾರ ತೈತ್ ಬೇಕು ಕೊಟ್ರ ಅದು ಡಬಲ್ ಸ್ಟ್ಯಾಂಡ್ ಆದಾಗ ಹೋಗಿಲ್ಲ, ಅದಕ್ಕಿಂತ ಮುಂಚೆ ನಂಗೆ ಕದ್ದೆ. ಬಿಡು, ತುಂಬಾ ಇದೇನ್ ರೇಷ ಅಲ್ಲ. ನಾನ್ ವೆಜ್ ಮಾಡ್ತಾ ಇದೆಯಲ್ಲ, ಅಕಸ್ಮಾತ್ ನೀನ್ ವ್ಯೂವರ್ಸ್ ಏನಾದ್ರು ವೆಜಿಟೇರಿಯನ್ಸ್ ಇದ್ರೆ ಅವ್ರೇನ್ ಮಾಡ್ತಾರೆ? ಅವರು ವಿಡಿಯೋನೇ ನೋಡಲ್ಲ, ಇನ್ನೇನ್ ಮಾಡ್ತಾರೆ? ವೆಜಿಟೇರಿಯನ್ ಫಾಲೋವರ್ಸ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ತೀವಿ ಹೇಳಿ? ನೆಕ್ಸ್ಟ್ ಟೈಮ್ ಒಂದು ವೆಜ್ ಬ್ಲಾಗ್ ಮಾಡೋಣ ಬಿಡು. ಯಾರು ಐತಿರಿ? ಇನ್ನೊಂದು ಕಟ್ಟ ಇದೆಯಾ? ಬರೀ ತಿರ್ಗಿ 13, 14 ಇನ್ನೊಂದು ಹಾಕಿ. ಈಗ 14 ಆಯ್ತು ಕಣ್ಣ, ಈಗ 15 ಆಯ್ತು. ಸಾಕು, ಮಿಕ್ಸ್ ಹೊಡೀರಿ. ನೋಡ್ರಿ ಇಲ್ಲಿ ಮಾಡ್ರಿ, ಕೆಲಸ ಮಾಡ್ತಾ ಇದೀನಿ ನೋಡ್ರಿ. ಏನ್ ಮಾಡ್ತಾ ಇದಿಲ್ಲ? ಬೇಕು ಸುಮ್ಮನೆ ಬಿಡ್ತೀವ, ಬೀಸು ಮಚ್ಚು ಗರ್ವ. ಕಟ ಇಲ್ಲೇನ್ ಮಾಡ್ತಿದ್ಯಾ? ಈ ಚಾಪ್ಸು, ಇಲ್ಲಿ ಒಲೆಯಲ್ಲಿ ಮಾಡಿರೋ ಚಾಪ್ಸು, ಸೌದೆ ಒಲೆ ಚಾಪ್ಸು. ಸೌದೆ ಒಲೆ ಚಾಪ್ಸ್ ಮಾಡೋಣ.
ನೀನ್ ಕಂಟೆಂಟ್ ಚೆನ್ನಾಗಿ ಕೊಡ್ತೀಯ ಏನಾರು ಕೊಡು ಹಂಗೆ. ಒಂದು ಕಂಟೆಂಟ್ ಇದೆ, ನಿಂತವನೆ ಮಚ್ಚ, ಅವನೇನು ಕೆಲಸ ಮಾಡ್ತಾ ಇಲ್ಲ. ಕಷ್ಟಪಟ್ಟು ಕೆಲಸ ಮಾಡ್ತಿರೋರ್ಗೆ ಹಿಂಗೆ ಅಪವಾದ ಹಾಕ. ಅದು ನನ್ನ ತಿರ್ಗ್ಸಕ್ ಬರಲ್ಲ ನಂಗೆ. ಆಯ್ತು, ನಂದು ಹೊಸ ಶರ್ಟು, ಹೊಸ ಪ್ಯಾಂಟು, ಹೊಸ ಚಪ್ಪಲಿ, ಬೇರೆಯವ್ರು ಕೊಡ್ಸಿದ್ ವಾಚು ಎಲ್ಲ ಐರನ್ ಮಾಡಿ ನೇತಾಕಿಟ್ಟು ಬಂದಿದ್ದೆ ಇವತ್ತು ನಾನು ಹಾಕೊಳ್ಳೋಣ ಅಂತ. ಕಾಡಲ್ಲಿ ಗಲೀಜಾಗುತ್ತೆ, ಯಾಕೆ ಬೇಕು ಸುಮ್ಮನೆ ಅಂದ್ಬಿಟ್ಟು ನಾನೇ ಬೇರೆದು ಹಾಕೊಂಬಂದ್ರೆ ಸೈಕಲ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಹೊಸ ಬಟ್ಟೆ ಹಾಕೊಂಬಂದು ಇಲ್ಲಿ ಶೋಕಿ ಹೊಡಿತಾನೆ. ಅವ್ರ ವಿಡಿಯೋ ಮಾಡು. ಈಸಿ ಕಲ್ಪ್ರೇಟ್ ಬ್ರೋ ಹಂಗೆ ಹೇಳಿ ಬಿರಿಯಾನಿ ಸೀದಕ್ಕೆ ಏನ್ ಕಾರಣ ಅಂತ. 3-4 ಜನ ಸೇರಿ ಮಾಡಿದ್ರು, ಅದಕ್ಕೆ ಸೀದಾಗಿದೆ. ಈಗ ಒಬ್ರು ಮಾಡ್ತಾ ಇದ್ದೀರಿ, ಇವಾಗ ಚೆನ್ನಾಗಿ. ಗಾದೆ ಮಾತು ಹಳೆ ಕಾಲದ ಯಾವತ್ತು ನಿಜ ನಂಬೇಕು. ತಿರುಗು ಆ ಕಡೆ ಕರೆಕ್ಟಾಗಿ ತಿರುಗು. ದಕ್ಷಿಣ ಕಡೆಗೆ ಏನ್ ಮಚ್ಚ ಇಲ್ಲ ಸುಮ್ನಿರೋ, ನನ್ ಕತ್ ಸರಿ ಇದ್ದಿದ್ರೆ ಇವತ್ತು ಮಾಡ್ತಿದ್ದೆ ನೋಡಿ. ಟೇಸ್ಟ್ ಎಲ್ಲರೂ ಹೆಂಗ್ ಆಗ್ಬೇಕು ಅಂತ ಇನ್ನೊಂದ್ಸತಿ ಮಾಡ್ಕೊಡು ಅಂದ್ಬೇಕು. ಬಿರಿಯಾನಿ ಹೆಂಗಾಗಿದೆ ಅಂತ ನೋಡೋಣ. ಚೆನ್ನಾಗೈತೆ, ಯಾರು ಹೇಳಿದ್ರಿ ನೋಡ್ತಿದ್ರೆ ಬಾಯಲ್ಲಿ ನೀರ್ ಸುರಿತಾ ಇದೆಯಲ್ಲ ಗುರು. ಹಿಂಗೆ ತೋರಿಸ್ಬೇಕಲ್ಲ ಹಿಂಗೆ A few moments later. ನೀನೆಲ್ಲ ಮಾಡ್ತಿದ್ಯಾ? ಸೌತೆಕಾಯಿ ಕಟ್ ಮಾಡ್ತಾ ಇದ್ದೀನಿ. ಸೌತೆಕಾಯಿ ಕಟ್ ಮಾಡಿದ್ರೆ ಕಣ್ಣ್ಯಾಕ್ ಉರಿಯುತ್ತೆ. ಈರುಳ್ಳಿ ಕಟ್ ಮಾಡ್ದೆ ಈಗ. ಇನ್ನಂಗೆಲ್ಲ ಕ್ವಶನ್ ಹಾಕ್ಬಾರ್ದು. 2 ಜಡೆ ಸೇರಿದ್ರೆ ಆ ಬಿರಿಯಾನಿ ಆಗುತ್ತೆ. ಹಾ. ಒಂದೇ ಒಂದ್ ಕೈಯಿಂದ ಆದ್ರೆ ಇದ್ರ ಚಾಪ್ಸ್ ಆಗುತ್ತೆ. ಏನಂತ ಮಾತಾಡ 2 ಜಡೆ ಸೇರಿದ್ರೆ ಬಿರಿಯಾನಿ ಹೆಂಗಾಗುತ್ತೆ? 2 ಜಡೆ ಸೇರಿದ್ರೆ ಬಿರಿಯಾನಿ ಹೆಂಗಾಗುತ್ತೆ? ಜಡೆ ಎಲ್ರಿ ಐತೇನ್ರಿ? ಜಡೆ ಅಂದ್ರೆ ಅವ್ರಿಬ್ರು ಇವ್ರು ಯಾರು ಇವ್ರು ರೀ? ರೋಸ್ಟು ಒಳದೋಡ್ತೀರಿ ಫಸ್ಟ್. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಒಬ್ರು ಮಾಡಿರೋದಕ್ಕೆ ಚೆನ್ನಾಗಿದೆ. ಅದೇ ಬಿರಿಯಾನಿ ತಿಂದಾಗ ಯಾರಾದ್ರೂ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಏನಕ್ಕೆ ಇದ ತಪ್ಪಾಯ್ತು ಅಂತಂದ್ರೆ ನಮ್ ಜೊತೆ ಇನ್ನೊಂದು ಇಬ್ರು ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿದೆ. ಹಿಂಗೆ ಚಪಾತಿನ ಹಿಂಗ್ ತೆಗೆದು ಹಿಂಗೆ ತಿರ್ಸ್ಬಿಟ್ಟೆ. 4-2 ಮಾಡಕ್ಕೆ ಈಗ ರಿಯಲ್ ಆಗಿ ಹೋಯ್ತಾ ಇರೋದು ಕಾಡನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ. ನನ್ಗೆ ಯಾಕೆ ನೀನ್ ಬಿರಿಯಾನಿ ತಿನ್ನಿಸ್ತೀಯ ಅನ್ನೋ ನಂಬಿಕೆನೇ ಇಲ್ಲ. ಬಿರಿಯಾನಿ ಸಿಗಲ್ಲ, ಡೋಂಟ್ ವರಿ. ನಿಂಗೆ ಅದೃಷ್ಟ ಇದ್ರೆ ಬಿರಿಯಾನಿ ತಿಂತೀಯ, ಇಲ್ಲಾಂದ್ರೆ ನೀನೇ ಕಾಡು ಪ್ರಾಣಿಗಳಿಗೆ ಬಿರಿಯಾನಿ ಐತಿ. ನನ್ ಕಾಡಲ್ಲೆಲ್ಲ ಇದು ಬಂದಿರೋ ಕಣ ನನಗೆ ಹೇಳ್ತೀಯಲ್ಲೋ. ನೋಡೋಣ ಬಾಯಿ ಗೊತ್ತಾಗುತ್ತೆ. ಆ ಕಾಡು ಬೇರೆ, ಈ ಕಾಡು ಬೇರೆ. ಈ ಕಾಡನ್ನ ವರ್ಣಿಸಕ್ಕೆ ಸಾಲಲ್ಲ. ಎಲ್ಲೈತೆ ಇಲ್ಲ ಸುಮ್ಮನೆ ಸಾಕ್ತಾ ಇರೋ. ಕಾಡು ಯಾವತ್ತೂ ನಿಲ್ಲಲ್ಲ, ನಾವು ನಿಲ್ಬೇಕಷ್ಟೇ. ಹುಲಿ ಸಿಂಹ ಎಲ್ಲ ಬರುತ್ತಾ ಇಲ್ಲಿ? ನೀನು ಹೋಯ್ತಿರೋದೇ ಸಿಂಹನ್ ಜೊತೆ ಅನ್ನೋದು ಮರಿಬೇಡ. ಅಲ್ಲ ಕಳ್ಳ ಕಟ್ಟು ಬಿರಿಯಾನಿನೇ ಸೀದಿಸ್ಬಿಟ್ರಲ್ಲ, ಏನೋ ಮಾಡ್ತಾರೆ ಅನ್ಕೊಂಡ್ರೆ. ಅದು ಆಕ್ಚುಲಿ ಉರಿ ಜಾಸ್ತಿ ಆಗಿ ಒಂದ್ ಸ್ವಲ್ಪ ಇದಾಗಿದೆ ಅಷ್ಟೇ. ಈಗ ನೀರಾಕ್ ಮತ್ತೆ ಚೆನ್ನಾಗಿ ಮಾಡಿದ್ದಾರೆ, ಏನ್ ತೊಂದರೆ ಇಲ್ಲ. ಈಗ ತಿನ್ಬೋದು ಅಂತೀಯ? ತಿನ್ಬೋದು 100%. ಅಲ್ಲ ತಿನ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಸೀದಾದ್ರು ತಿನ್ಬೇಕು, ಖಾರ ಇಲ್ಲ ಅಂದ್ರೆ ತಿನ್ಬೇಕು, ಉಪ್ಪಿಲ್ಲ ಅಂದ್ರೆ ತಿನ್ಲೇಬೇಕು. ಇನ್ನೇ 1 ಗಂಟೆ ಮಾಡಿ ವೇಸ್ಟ್ ಮಾಡಿ ಎಷ್ಟೈತಿಯಾ? ಅದೇ ನಿನ್ನ ನಂಬ್ಕೊಂಡು ನಾನು ಬಂದಲ್ಲ ಕೆರೆ ನೋಡ್ತೀನಿ ಅನ್ಕೊಂಡು. ಕೆರೆ ಇನ್ನೂ ದೂರ ಹೋಗ್ಬೇಕು ಅನ್ಸುತ್ತೆ. ಅದ್ರ ಟೈಮ್ ಆಗಿದೆ. ಅಲ್ಲಿ ಬಿರಿಯಾನಿ ಆಮೇಲೆ ಅವ್ರು ಖಾಲಿ ಮಾಡಿರ್ತಾರೆ. ಆಮೇಲೆ ಹೋಗ್ಬಿಟ್ಟು ಮೊಳೆ ತಿನ್ಬೇಕಾಯ್ತದೆ. ಯಾರು ಕಾಡೊಳಗಡೆ ಬಂದ್ರೆ ಈಗ ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. ಅಯ್ಯೋ ಇನ್ನು ಮುಂದೆ ಹೋಗ್ಬೇಕಲ್ಲ ಸಖತ್ತು. ಅಲ್ಲಿ ಕಾಣಿಸ್ತೈತಲ್ಲ ಆ ಹಿಡ್ದು ಬಾ. ಇನ್ನೇನು ನೋಡ್ತೀಯ? ನೋಡ್ದ ಕಾಡ ಇನ್ನು ಆ ಕಡೆಗೆ ಹೋದ್ರೆ ಇಲ್ಲೇ ನ್ಯಾಚುರಲ್ ಆಗಿ ಹಳಸಿನ ಹಣ್ಣು ಸಿಗುತ್ತೆ. ಆಮೇಲೆ ಈಗ ಮುಗ್ದೋಗಿದೆ ಸೀಸನ್. ಒಳಗಡೆ ಫುಲ್ ಇದ್ರ ಒಳಗಡೆ ಹೋದ್ರೆ ನೇರಳೆ ಹಣ್ಣು, ಹಳಸಿನ ಹಣ್ಣು, ಮಾವಿನ ಹಣ್ಣು ಎಲ್ಲ ಈ ಒಳಗಡೆ ಕಾಡು ಒಳಗಡೆ ಸಿಗ್ತವೆ. ಇಲ್ಲೇ ಊಟ ಬದುಕ್ಬೋದು. ಆಮೇಲೆ ಇದು ಕಾಡಂದಿಗಳು ಇದಾವೆ, ಸ್ವಲ್ಪ ಕಾಡಂದಿ ಸಿಗ್ತವೆ. ಬೇಟೆ ಆಡ್ಬೋದಾ? ಇನ್ನೇನು ಬೇಟೆ ಆಡ್ತವೆ ಅವು. ನೀನ್ ತೋರ್ಸಿದ ಕೆರೆ ಇದೇನಾ? ಅದ್ಭುತ. ಜೋಗ್ ಫಾಲ್ಸು ಇಷ್ಟು ಚೆನ್ನಾಗಿರಲ್ಲ ಅನ್ಕೋ. ಪ್ರಾಣಿಗಳು ಕುಡಿದು ಖಾಲಿ ಮಾಡಿದ ಕಣ. ಸಿಂಹ ಸ್ವಲ್ಪ ಜಾಸ್ತಿ ನೀರು ತಗೊಳತ್ತೆ. ಈಗ ಬಂದಿರೋ ರೂಟ್ ಗೊತ್ತಾದ್ರೆ ಸಾಕು. ಒಳಗಡೆ ಕಾಡು ಒಳಗಡೆ ಬಂದ ಡೆಪ್ತ್ ಆಗಿ ಡೀಪ್ ಆಗಿ ನೋಡ್ದ. ಬನ್ನಿ ಓನಾ. ಅದೇನ್ಲ ಅದು? ಓಡ್ಬಿಡೋಣ ಎಲ್ರು. ಆನೆ ಬಂತು ಓಡು 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 ಬಂತು ಓಡ್ಲಕ್ಕಟ. ಓಡಲೇ ಓಡಾನೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ನೀನ್ ದೊಡ್ಡ ವ್ಯಕ್ತಿ ಆಗು. ಬೆಳಿ ನಾವು ಬೆಳೆಸ್ತೀವಿ, ಜೊತೆ ನಾವು ಇರ್ತೀವಿ, ಸಾಕು. ನೀನ್ ಬೆಳೆದ್ರೆ ನಾ ಬೆಳೆದ್ರೆ ನಾಡು ಒಂದೇ. ನೀ ಪ್ರೀತಿಸೋ ಜನರಿರುವರು ನಿನ್ನ ಬೆನ್ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ಈ ಕಾಡಲ್ಲಿ ಸಿಗುತ್ತೆ ಅಣಬೆ. ಅದು ನಾಟಿ ಅದು ಸಿಕ್ಕಿದ್ರೆ ಅದೃಷ್ಟ ಅನ್ಕೋ. ಅದು ರೇರಾಗಿ ಸಿಗೋದು. ಬೇಡ, ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಮನೇಲಿ ಮಾಡ್ಬಿಟ್ಟು ನಿಂಗೆ ಕರಿತೀನಿ ಊಟಕ್ಕೆ. ಹೌದಾ? 10 ವರ್ಷದಿಂದ ನೋಡ್ತಾ ಇದ್ದೀನಪ್ಪ ನೀನ್ ಕರಿತಿರೋದ್ನ. 10 ವರ್ಷದಿಂದ 1 ಲೆಕ್ಕ, ಈಗಿಂದ 1 ಲೆಕ್ಕ.
ಕಾಲ್ಗಿಲಿ ಮಾಡಾಕಿರ ಏನ್ಲಕತ್ತೆ ಏನು ಮಾಡಂಗಿಲ್ಲ ಗೋವಿಂದ ಮೂಳೆಗಳೇ ನಡ್ಕೊಂಡು ಹೋಗೋದೆ ಕುತ್ಕೊಂಡು ಬ್ರೋ ರೆಡಿ ಆಯ್ತಾ? ಹಾಕೊಡೋದೆಲ್ಲ ಇದೆಲ್ಲನೂ ಈ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಮೆಸೇಜ್ ಇದೆ. ಕೇಳೋಕೆ ಇಷ್ಟ ಇಲ್ದಿರೋರು ಸ್ಕಿಪ್ ಮಾಡ್ಬೋದು, ಚಿಂತೆ ಇಲ್ಲ. ನಿಮ್ಮ ಪರ್ಸನಲ್ ಲೈಫಲ್ಲಿ ಯಾವತ್ತಾದರೂ ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ಆಗಲಿ ಅಥವಾ ನಿಮ್ಗೆ ಏನಾದರೂ ಸ್ಟ್ರೆಸ್ ಫೀಲ್ ಆಗಲಿ ಅಥವಾ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆದರೂ ಈ ಥರ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ. ನೀವೇ ಒಂದು ಸಣ್ಣದಾಗಿ ಪ್ಲ್ಯಾನ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಏನೇನು ಸಾಧ್ಯ ಆಗುತ್ತೋ ಆದಷ್ಟು ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಹಳ್ಳಿ ಅಥವಾ ಕಾಡಲ್ಲಿ ಮತ್ತೆ ವಾಪಸ್ ಬರ್ತೀನಿ. ಅಲ್ಲಿಗಂಟ ನಮಸ್ಕಾರ. ಇವನ್ನ ತೋರಿಸಿದ್ರೆ ವ್ಯೂಸ್ ಜಾಸ್ತಿ ಬರುತ್ತಂತೆ. ಪ್ಲೀಸ್ ಡೂ ಲೈಕ್ ಸಬ್ಸ್ಕ್ರೈಬ್ ಗಂಧದ ಗುಡಿ ಬ್ಲಾಗ್ಸ್ ಅಂತ. ದಯವಿಟ್ಟು ಎಲ್ಲರೂ ನನ್ನ ಫ್ಯಾನ್ಸ್ ಯಾರ್ಯಾರು ಇದ್ದೀರೋ ಅವರೆಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಬರೀ ನನ್ನ ಬಗ್ಗೆ ಮಾಡಬೇಡಿ, ಕಂಟೆಂಟ್ ಬಗ್ಗೆ ಮಾಡಿ ದಯವಿಟ್ಟು. ಧನ್ಯವಾದಗಳು.